ಇನ್ನು ಬಾಗಲಕೋಟೆ ಉಪಚುನಾವಣೆಯ ಸಮರ ಕಾಂಗ್ರೆಸ್ಗೆ ಬಂಡಾಯದ ಭೀತಿ. ಮಾಜಿ ನಗರಸಭೆ ಸದಸ್ಯ ಗೋವಿಂದ ಬಳ್ಳಾರಿಯವರು ಕೈ ವಿರುದ್ಧ ಬಂಡಾಯವನ್ನೇ ಎದ್ದಿದ್ದಾರೆ. ಗೋವಿಂದ ಬಳ್ಳಾರಿ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಮಾಜಿ ನಗರಸಭೆ ಸದಸ್ಯ ಗೋವಿಂದ ಬಳ್ಳಾರಿ ಕಾಂಗ್ರೆಸ್ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ಬರೀ ಬಾಗಲಕೋಟೆ ಮಾತ್ರ ಅಲ್ಲ ಬಿಡಿ, ದಾವಣಗೆರೆ ದಕ್ಷಿಣದಲ್ಲೂ ಅದೇ ಪರಿಸ್ಥಿತಿ ಇದೆ. ಸಿಕ್ಕಾಪಟ್ಟೆ ಬಂಡಾಯ. ಮೊನ್ನೆ ಕಾಂಗ್ರೆಸ್ ಪಕ್ಷದಿಂದ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ಗೋವಿಂದ ಬಳ್ಳಾರಿಯವರು, ತಮಗೆ ಟಿಕೆಟ್ ಸಿಗುತ್ತೆ ಅಂತ. ಆದರೆ ಅಯ್ಯೋ, ಕಾಂಗ್ರೆಸ್ ಅವರು ಕುಟುಂಬ ಬಿಟ್ಟು ಎಲ್ಲಾದರೂ ಬರ್ತಾರ? ಹೊರಗಡೆ ಬರಲ್ಲ. ಸೊ ಹಾಗಾಗಿ ಮತ್ತೆ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರುವಂಥದ್ದು. ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ರೆ ಪಕ್ಷಕ್ಕೆ ಮನವಿ ಅರ್ಜಿಯನ್ನು ಸಲ್ಲಿಸಿದ್ದೆ ನಾನು, ಆದರೆ ನನ್ನ ಮನವಿಯನ್ನು ತಿರಸ್ಕರಿಸಲಾಗಿದೆ. ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷ ನನ್ನನ್ನು ಗುರುತಿಸದೇ ಇರೋದು ನೋವು ತರಿಸಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸ್ತೀನಿ ಅಂತ ಬಾಗಲಕೋಟೆಯಲ್ಲಿ ಗೋವಿಂದ ಬಳ್ಳಾರಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವೆಲ್ಲ ಪಕ್ಷಕ್ಕೋಸ್ಕರ ದುಡೀರಿ, ಜನ ಎಲ್ಲ ಓಟ್ ಹಾಕ್ಲಿ. ಇವು ಸ್ಟೇಜ್ ಮೇಲೆ ನಿಂತ್ಕೊಂಡು ಕೈ ಬೀಸಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಗೆಳೆಯರಿಗೆ, ಸಹೋದರರಿಗೆ, ಬಾಗಲಕೋಟೆ ಎಲ್ಲ ಯುವ ಜನತೆಗೆ ನಮಗ ಯಾಕೋ ಒಂಥರ ನೋವಾಗ್ಯದ. ಆ ಒಂದು ದೃಷ್ಟಿಯಲ್ಲಿ ನಾನು ಎಲ್ಲ ಸಮಾನ ಮನಸ್ಕರ ಗೆಳೆಯರಿಗೆ, ಸಹೋದರರಿಗೆ, ಬಾಗಲಕೋಟೆ ಎಲ್ಲ ಯುವ ಜನತೆಗೆ ಮತ್ತು ಹಿರಿಯರಿಗೆ ಮತ್ತು ತಾಯಂದ್ರಿಗೆಲ್ಲ ನಾನು ಚರ್ಚೆ ಮಾಡಿಕೊಂಡು ಅವರೆಲ್ಲ ಒಂದು ಅಭಿಪ್ರಾಯನ ತಗೊಂಡು ನಾನು ಗಟ್ಟಿ ಮನಸ್ಸು ಮಾಡಿ ನಾಳೆ ಪಕ್ಷೇತರನಾಗಿ ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ. ಅದಕ್ಕೆ ನಾನು ಇದು ಮಾಧ್ಯಮ ಮುಖಾಂತರ ಮಾಧ್ಯಮ ಸ್ನೇಹಿತರಿಗೆ ಮತ್ತು ತಮಗೆಲ್ಲ ಸಮಸ್ತ ಬಾಗಲಕೋಟೆ ಜನತೆಗೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ನನಗೇನಾದ್ರೂ ಅವಕಾಶ ಸಿಕ್ಕರೆ ಚುನಾವಣೆ ನಿಲ್ಲಬೇಕಂತ ಹೇಳಿ ತಾವೇನು ಬೆಂಬಲ ಕೊಟ್ಟು ನಿಲ್ಲಿಸ್ತಾ ಇದ್ದೀರಿ, ಅವಕಾಶ ಸಿಕ್ಕರೆ ನಿಮ್ಮ ಸಹೋದರನಾಗಿ, ನಿಮ್ಮ ಮಗನಾಗಿ ನನ್ನ ಸ್ವೀಕಾರ ಮಾಡಿ ನನಗೆ ಮತ ಹಾಕಿ ಈ ಬಾಗಲಕೋಟೆ ಮತಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡ್ರಿ. ನಿಮ್ಮ ಮಗನಾಗಿ, ಸಹೋದರನಾಗಿ ನನ್ನ ಜೀವನ ಕೊನೆಯ ಉಸಿರಿವರೆಗೂ ನಾನು ಸೇವೆ ಮಾಡಿ ಈ ಬಾಗಲಕೋಟೆಗೆ ಮತ್ತು ನಿಮಗೆಲ್ಲ ಗೌರವ ತರುವಂತ ನಿಟ್ಟಿನೊಳಗಡೆ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಬಹಳ ನಂಬಿಕೆ ಭರವಸೆ ಇಟ್ಕೊಂಡು ತಮಗೆ ನಾನು ಮಾತು ಕೊಡ್ತೇನೆ.